ನಿನ್ನೆವರೆಗೂ ನನಗೆ ಟೆನ್ಷನ್ ಕೊಟ್ಟಿದ್ಯಲ್ಲೇ, ಇವತ್ತಿಂದ ನೀನ್ ಟೆನ್ಷನ್ ಮಾಡ್ಕೋ. ನೀನ್ ಎಷ್ಟೇ ಟ್ರೈ ಮಾಡಿದ್ರು ಆ ಚೆಕ್ನ ಯಾರು ತಗೊಂಡು ಹೋದ್ರು, ಅಮೌಂಟ್ನ ಯಾರು ಡ್ರಾ ಮಾಡಿದ್ರು ಅಂತ ಕಂಡು ಹಿಡಿಯಕ್ಕಾಗಲ್ಲ. ನೀವೇನ್ರಿ ಇಲ್ಲಿ? ನೀವೆಲ್ಲೋ, ನಾನಲ್ಲೇ. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ಹೋಗಿ ಕೆಲಸ ನೋಡ್ಕೊಳ್ಳಿ. ಯಾರ್ ನೋಡಿದ್ರು ಏನು ಪರವಾಗಿಲ್ಲ. ನಾವ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಯ್ಯೋ, ನಮ್ಮ ಅತ್ತಿಗೆ ಏನಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ಹೋಗಿ. ದುಡ್ಡೆಲ್ಲಿಟ್ಟಿದ್ದೀರಾ ರಾಜಾ? ಹುಷಾರಾಗಿ ಎತ್ತಿಟ್ಟಿದ್ದೀನಿ. ಅದನ್ನ ಖರ್ಚು ಮಾಡ್ಬೇಡ ರಾಜಾ. ಮದ್ವೆಗೋಸ್ಕರ ಎತ್ತಿಡು. ಯಾರ ಮದ್ವೆ? ಹೋಗು ರಾಜಾ, ಎಲ್ಲ ನನ್ ಬಾಯಿಂದಲೇ ಹೇಳಿಸ್ಬೇಡ. ಏನಪ್ಪಾ ಇವಳು ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ. ಆ ವಸುನ ಸರಿಯಾಗಿ ಸಿಕ್ಕಾಕ್ಸಿದೀರಾ. 24 ಗಂಟೆ ಒಳಗೆ ಅವಳ 15 ಲಕ್ಷ ತಗೊಂಡ್ ಬರ್ಲಿಲ್ಲ ಅಂದ್ರೆ ಜೈಲಿಗೆ ಕಳಿಸ್ತಾರಂತೆ. ನಿಮ್ಗೆ ಗೊತ್ತು? ಹೊರಗಿಂದ ನಾನೆಲ್ಲ ಕೇಳಿಸ್ಕೊಂಡೆ. ಅವಳು ಇಲ್ಲಿಂದ ಹೋದ್ರೆ ನಮ್ಗೆ ಯಾವ ಅಡೆತಡೆನೂ ಇರಲ್ಲ ಅಲ್ವಾ ರಾಜಾ? ವಸ್ತು ಬರ್ತಿದ್ದಾಳೆ, ಮೊದ್ಲು ಹೋಗಿ. ಅಭಿ ವಸುಗೆ CCTV ಫುಟೇಜ್ ಅಲ್ಲಿ ಯಾವ ಎವಿಡೆನ್ಸು ಸಿಗ್ಲಿಲ್ಲ. ನಾಳೆ ಇಷ್ಟೊತ್ತಿಗೆ ಅವರಿಬ್ರು ಅರೆಸ್ಟ್ ಆಗೋದ್ ಗ್ಯಾರಂಟಿ. ನನ್ನ ಸೇಡಿನ ಬೆಂಕಿ ತಣ್ಣಗಾಗುತ್ತೆ. ಈ ಆಫೀಸಲ್ಲಿ ನನಗೆ ತೊಂದರೆ ಕೊಡೋರು ಯಾರೂ ಇರಲ್ಲ. ಸರ್? ಎಸ್, ಮೇ ಐ ಕಮ್ ಇನ್ ಸರ್? ಅಯ್ಯೋ, ಇವಳೊಬ್ಳು ಯಾವಾಗ ನೋಡಿದ್ರು ನನ್ನ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಆಮೇಲೆ ಬನ್ನಿ, ಹೋಗಿ, ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ. ಪ್ಲೀಸ್ ಸರ್, ಒಂದೆರಡು ನಿಮಿಷ ನನ್ಗೋಸ್ಕರ ಬಿಡು ಮಾಡ್ಕೊಳ್ಳಿ ಪ್ಲೀಸ್. ಸರಿ ಬನ್ನಿ. ಹೇಳಿ. ಮೇಡಮ್, ಏನ್ ಮಾಡ್ತಿದ್ದೀರಾ? ಸಾರಿ ಸರ್. ಏನ್ ಬಂದಿದ್ದು? ಇದನ್ ಕೊಡೋದಿಕ್ಕೆ. ಏನಿದು? ನನ್ ಮನ್ಸು. ಏನಂದ್ರಿ? ಲೆಟರ್ ಸರ್. ಏನ್ ಲೆಟ್ರು? ನೀವೇ ನೋಡಿ. ಪೆನ್ಷನ್ಗೆ ಏನಾದ್ರು ಅಪ್ಲೈ ಮಾಡಿದೀರಾ? ನಮ್ ಕಂಪ್ನಿಲಿ ಆತರ ಫೆಸಿಲಿಟೀಸ್ ಇಲ್ಲ. ಪೆನ್ಷನ್ ಅಲ್ಲ ಸರ್. ಮತ್ತಿನ್ನೇನು? ನೋಡಿದ್ರೆ ಗೊತ್ತಾಗತ್ತೆ ಅಂತ ಹೇಳಿದ್ನಲ್ಲ. ಈಗಲ್ಲ, ನಾನು ಹೊರಗಡೆ ಹೋದ್ಮೇಲೆ ನೋಡಿ. ನೋಡಿದ್ಮೇಲೆ ರಿಪ್ಲೈ ಕೊಡಿ. ನಾನು ವೇಟ್ ಮಾಡ್ತಾ ಇರ್ತೀನಿ. ಏನ್ ಬರ್ದಿರ್ಬೋದು? ಲವ್ ಲೆಟರ್, ಗಿವ್ ಲೆಟರ್ ಬರ್ತಿದ್ದಳ ಹೇಗೆ? ಮೈ ಡಿಯರ್ ರಾಜ, ನನ್ನ ಪತಿ, ನನ್ನ ಛಲಪತಿ, ನನ್ನ ವೆಂಕಟಾಚಲಪತಿ. ನಾನು ನಿನ್ನ ಚರಣದಾಸಿ, ನಿನ್ ಸುಮಂಗಲಿ. ನೀನ್ ಸಮುದ್ರ ಆದ್ರೆ ನಾನು ನದಿ, ನೀನ್ ಗುಡುಗಾದ್ರೆ ನಾನ್ ಮಿಂಚು, ನೀನ್ ತಲೆನೋವಾದ್ರೆ ನಾನ್ ಪೇನ್ ಬಾಂಬ್. ನಾನ್ ಕೇಳ್ಕೊಳ್ಳೋದೊಂದೇ ರಾಜ, ನೀನ್ ಕದ್ದಿದ್ದು ಬರೀ ಚೆಕ್ ಮಾತ್ರ ಅಲ್ಲ, ನನ್ ಮನ್ಸನ್ನು ಕೂಡ. ಆ 15 ಲಕ್ಷದಲ್ಲಿ ನನಗೇನು ಬೇಡ. ನೀನು ಕೊಡ್ಬೇಕು ಅನ್ಸಿದ್ರೆ ನನ್ ತಲೆಗೊಂದ್ ಚಿನ್ನದ ಬೈತಲೆ ಬೊಟ್ಟು, ಕತ್ತಿಗೆ ವಜ್ರದ ನೆಕ್ಲೆಸ್ ಕೊಡು. ಕೈಗೆ ಚಿನ್ನದ ಬಳೆಗಳು, ಸೊಂಟಕ್ಕೆ ಡಾಬು, ಕಾಲಿಗೆ ಗೆಜ್ಜೆ ಕೊಡ್ಸು. ಇದಕ್ಕಿಂತ ಜಾಸ್ತಿ ನೀನು ಕೇಳಲ್ಲ. ಇಂತಿ ನಿನ್ನ ಪಾದಕ್ಕೆ ಸೇರ್ಬೇಕು ಅಂತಿರೋ ಹೂವು ಸುಮಂಗಲಿ. ಹೋಗು ಹೋಗು.
ಏನ್ ಚಲಪತಿ ಅದು? ಲೆಟರ್. ಹ್ಮ್? ಯಾವ ಲೆಟರು? ಲವ್ ಲೆಟರ್. ಲೀವ್ ಲೆಟರ್ ಅದಕ್ಕೆ. ಯಾರು ಬರ್ದಿದ್ದು? ನಾನೇ ಮೇಡಮ್. ಅವ್ರಿಗೆ ಲೀವ್ ಬೇಕಂತೆ ಅದಕ್ಕೆ. ಸ್ಯಾಂಕ್ಷನ್ ಮಾಡ್ತೀನಿ ನಾನು, ಹೊರಡಿ. ಏನ್ ಚಿಕ್ಕಪ್ಪ, ಟೆನ್ಷನ್ ಆಗಿದೆಯಾ? ಅದು ಅದು 15 ಲಕ್ಷದ ಬಗ್ಗೆ ಆನಂದ್. ಆಫೀಸಲ್ಲಿ ಫಸ್ಟ್ ಟೈಮ್ ಹೀಗಾಗಿದೆ. ನಮ್ಮ ಒಳ್ಳೇದಕ್ಕೆ ಆಗಿದೆ ಚಿಕ್ಕಪ್ಪ. ಅವರಿಬ್ರು ವಿಷಯ ನಾಳೆ ಹೇಳ್ತೀನಿ. ಆಫೀಸಿಂದ ಹೊರಗೆ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀನಿ. ಬಾಯ್ ಚಿಕ್ಕಪ್ಪ, ಮಾಮ್ ಜೊತೆ ಮನೆಗೆ ಹೋಗ್ತೀನಿ. ಅಯ್ಯೋ, ಏನ್ರಿ ಇದು ಲೆಟರ್? ನಿಮ್ ಏಜ್ ಏನು? ನೀವು ಮಾಡ್ತಿರೋ ಕೆಲಸ ಏನು? ಏನಿದು ರಾಜಾ? ನನ್ನ ಏಜ್ ಬಗ್ಗೆ ಕೇಳ್ತಿದ್ಯಾ? ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ ಆ ಚೆಕ್ ವಿಷಯದಲ್ಲಿ. ಆಹಾ, ಸ್ಮಶಾನ ಮೌನ ಅಂದ್ರೆ ಇದು. ಮನೆ ಭೂತ್ ಬಂಗ್ಲೆ ತರ ಬದಲಾಗೋದು ಅಂದ್ರೆ ಇದು. ಎಲ್ರ ಮುಖದಲ್ಲೂ ಪ್ರೇತಗಳೇ ತಾಂಡವಾಡ್ತಿದೆ. ಎಷ್ಟು ದಿನಗಳಾದ್ಮೇಲೆ ಇಂಥ ಸುಂದರವಾದ ದೃಶ್ಯ ನೋಡ್ತಿದ್ದೀನೋ. ಊಟ ಮಾಡ್ದೇನೆ ಹೊಟ್ಟೆ ತುಂಬೋಯ್ತು, ತೃಪ್ತಿ ಆಯ್ತು. ಈಗಿಂದೀಗ್ಲೇ ಕಳ್ಳನ ಹೇಗೆ ಹಿಡಿಯೋದು? ಕಳ್ಳ ಸಿಗದೆ ಹೋದ್ರೆ ದುಡ್ಡು ಹೇಗೆ ವಾಪಸ್ ಕೊಡೋದು? ಹೇಗಾದ್ರೂ ಮಾಡಿ ಕಳ್ಳನ ಹಿಡಿಲೇಬೇಕಣ್ಣ. ಒಂದು ಚಿಕ್ಕ ಕ್ಲೂಸ್ ಸಿಕ್ಕಿದ್ರು ಸಾಕು. ಪೊಲೀಸ್ರಿಗೆ ಹೇಳಿದ್ರೆ ಅವ್ರು ಎನ್ಕ್ವೈರಿ ಮಾಡ್ತಾರಲ್ವಾ ಅಭಿ? ಕಳ್ಳನ್ ಹಿಡಿತಾರೆ ಅಲ್ವಾ? ಅಷ್ಟೊಂದ್ ಟೈಮ್ ಇಲ್ಲ ಅಕ್ಕ. ಮನೇಲಿಟ್ಟಿರೋ ಚೆಕ್ ಕಳ್ದು ಹೋಗಿರೋದ್ರಿಂದ ಪೊಲೀಸರು ಮೊದಲು ನಮ್ಮಿಂದಾನೇ ಎನ್ಕ್ವೈರಿ ಶುರು ಮಾಡ್ತಾರೆ. ಮೊದಲನೇ ಆರೋಪಿಗಳು ನಾವ್ಗಳೇ ಆಗ್ತೀವಿ.